ಹಾಯ್ ಹಲೋ ಆ್ಯಂಡ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ರಿಗೂ ಇವತ್ತು ನಾಗರ ಪಂಚಮಿ ಹಬ್ಬ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್ ನೋಡಿ, ನಾವು ಒಂದು ಇಲ್ಲೇ ಹತ್ತಿರ ಅಂದರೆ ಸ್ವಲ್ಪ ಕೆಲಸ ಇತ್ತಂತ ದಾಂಡೇಲಿ ಹೋಗಿದ್ವಿ. ಅಲ್ಲೇ ಹತ್ತಿರ ಒಂದು ಪಾರ್ಕ್ ಇತ್ತು. ಪಾರ್ಕು ಮೌಳಂಗಿ ಇಕೋ ಪಾರ್ಕ್ ಅಂತ. ಅಲ್ಲಿ ಹೋಗಿದ್ವಿ. ಹಾಗೆ ಮಕ್ಕಳು ಹೋಗಿದ್ರಲ್ಲ, ಮಕ್ಕಳಿಗೂ ರಜೆ ಇತ್ತು, ಇಂಡಿಪೆಂಡೆನ್ಸ್ ಡೇ. ಅದಕ್ಕೋಸ್ಕರ ಹಾಗೇ ಫ್ಲಾಗ್ ಹಾಸ್ಟೆಲ್ ಆದಮೇಲೆ ಅಲ್ಲಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ನೋಡಿ, ಪಾರ್ಕಲ್ಲಿ ದೊಡ್ಡ ಕಪ್ಪೆ, ಎಂಟ್ರೆನ್ಸ್ಲಿ ಒಂದು ದೊಡ್ಡ ಕಪ್ಪೆ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಇದೊಂದು ಪ್ರವಾಸಿ ತಾಣನೇ, ತುಂಬ ಜನ ಬರ್ತಾರೆ. ಬೇಸಿಗೆಯಲ್ಲೆಲ್ಲ ತುಂಬ ಜನ ಇಲ್ಲಿ ಬಂದು, ಅಂದರೆ ಅಲ್ಲಿ ಅಡುಗೆ ಎಲ್ಲ ತೊಗೊಂಡು ಬಂದು ಒಳಗಡೆ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಬಟ್ ನಾವು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಅಂದರೆ ನೀರೆಲ್ಲ ಇರುತ್ತಲ್ಲ. ಅಲ್ಲಿ ಡ್ಯಾಮಿಗೆ ಹೋಗ್ಬೇಕಂತ ಇದ್ವಿ. ಅಲ್ಲಿ ಹತ್ತಿರ ಪಾರ್ಕ್ ಇತ್ತಲ್ಲ, ಪಾರ್ಕಿಗೆ ಹೋಗೋಣ ಅಂತ ಫಸ್ಟ್ ಇಲ್ಲಿ ಬಂದ್ವಿ. ಅಂದರೆ ಇದು ಡ್ಯಾಮ್ ಎಲ್ಲ ಫುಲ್ ಆದವಾಗ ಇಲ್ಲೆಲ್ಲ ಸ್ವಲ್ಪ ನೀರು ಬಿಡ್ತಾರಲ್ಲ, ಆವಾಗೆಲ್ಲ ನೀರು ಬರುತ್ತೆ. ಎಲ್ಲ ಕಡೆ ನೋಡಿದ್ರು ನೋಡಿ, ಎಲ್ಲ ಹಸಿರು ಹಸಿರು ಫುಲ್ಲು ಶಾಂತ ವಾತಾವರಣ. ಅಂದರೆ ಬೇಸಿಗೆಯಲ್ಲೆಲ್ಲ ಚೆನ್ನಾಗಿರುತ್ತೆ. ತುಂಬ ಜನ ಬರ್ತಾರೆ. ಅಂದರೆ ಫ್ಯಾಮಿಲಿ ಒಟ್ಟಿಗೆಲ್ಲ, ಅಂದರೆ ರಜೆ ಇದ್ದವಾಗ ಮಕ್ಕಳಿಗೆಲ್ಲ ಸ್ಕೂಲಿಗೆಲ್ಲ ರಜೆ ಇದ್ದವಾಗ ಇಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳಿಗೂ ಕೂಡ ಆಟ ಆಡಲಿಕ್ಕೆ ಚೆನ್ನಾಗಿದೆ. ಫೋಟೋ ತೊಗೋಬೋದು, ವಿಡಿಯೋ ಮಾಡ್ಕೋಬೋದು. ಹಾಗೆ ಚೆನ್ನಾಗಿರುತ್ತೆ ಅಂತ ನಾವು ಹೋಗಿದ್ವಿ. ಇವಾಗ ಅಂದರೆ ಸ್ವಲ್ಪ ಮಳೆಗಾಲ ಅಲ್ವಾ, ಏನಂದರೆ ಸ್ವಲ್ಪ ಲೀಚಿರುತ್ತೆ. ಲೀಚು ಸ್ವಲ್ಪ, ಅಂದರೆ ನನಗಂತೂ ಲೀಚ್ ಅಂದರೆ ತುಂಬ ಭಯ. ಕೆಲವರೇನು ಹೆದರಲ್ಲ, ನನಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ಲೀಚ್ ಅಂದರೆ. ಹಾಗೆ ಇಲ್ಲಿ ಒಂದು ಹಾರ್ನ್ಬಿಲ್ ಇದೆ ಮಕ್ಕಳಿಗೆ ಆಟ. ಏನು ನೋಡಿ, ಮೊಸಳೆ ನೋಡಿದ ತಕ್ಷಣ ಇಲ್ಲಿ ಪಕ್ಕದಲ್ಲೇ ಒಂದು ಮೊಸಳೆ ಪಾರ್ಕ್ ಕೂಡ ಇದೆ. ಇವಾಗ ಹೋಗಿಲ್ಲ, ಲಾಸ್ಟ್ ಟೈಮ್ ಹೋಗಿದ್ವಿ. ಸ್ವಲ್ಪ ಮಳೆ ಜಾಸ್ತಿ ಬೀಳ್ತಾ ಇತ್ತು. ಮತ್ತು ಈ ಕಡೆ ರೂಟಿಂದನೇ ನಾವು ಬೇರೆ ಕಡೆ ಹೋಗಬೇಕಿತ್ತಲ್ವ, ಅದಕ್ಕೆ ಇಲ್ಲಿ ಬಂದ್ವಿ. ಹತ್ರನೇ ಮೊಸಳೆ ಪಾರ್ಕಿಗೂ ಹೋಗ್ಬೋದು. ಅಂದರೆ ಈ ಪಾರ್ಕಿಗೆ ಬಂದರೆ, ಅಂದರೆ ಇಲ್ಲಿ ತುಂಬ ಪ್ಲೇಸ್ಗಳಿವೆ. ಅಂದರೆ ಫುಲ್ಲು ಕಾಡಿದೆಯಲ್ವಾ, ಪ್ರಕೃತಿ ಸೌಂದರ್ಯ ಎಲ್ಲ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನೋಡಿ ಇಲ್ಲೆಲ್ಲ ಅಲ್ಲಿ ಕೂತ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಅಂದರೆ ಕೂತ್ಕೊಂಡು ಫ್ಯಾಮಿಲಿ ಒಟ್ಟಿಗೆಲ್ಲ ಕೂತ್ಕೊಂಡು ಅಲ್ಲಿ ಊಟ ಮಾಡ್ಬೋದು. ಹಾಗೆ ನೀರಲ್ಲೆಲ್ಲ, ಅಂದರೆ ಬೇಸಿಗೆಯಲ್ಲೆಲ್ಲ ಸ್ವಲ್ಪ ಜನ ಸ್ನಾನ ಇವಾಗಲೂ ಮಾಡ್ತಾಯಿದ್ರು ನಾವು ಹೋದವಾಗ. ನಾವೆಲ್ಲ ಫುಲ್ಲು ಕೋಳಿ ನೋಡಿ, ಹಾರ್ನ್ಬಿಲ್ಲು. ಅಂದರೆ ಇಲ್ಲಿ ಅಂದರೆ ದೊಡ್ಡವರು ಕೂಡ ಆಟ ಆಡ್ಬೋದು ನೋಡಿ. ಅಂದರೆ ನನ್ನ ಮಗಳು ಆಟ ಆಡಲಿಕ್ಕೆ ನೋಡ್ತಾ ಇದ್ಲು. ಅಲ್ಲಿ ಸ್ವಲ್ಪ ನೀರೆಲ್ಲ ಇತ್ತು. ಹಾರ್ನ್ಬಿಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಡು ಪಕ್ಷಿ, ಒಂದು ದೊಡ್ಡ ಕಾಡು ಪಕ್ಷಿ ಅಲ್ವಾ. ಇದೇನೋ ಕನ್ನಡದಲ್ಲಿ ಧನೇಶ ಪಕ್ಷಿ ಏನೋ ಹೇಳ್ತಾರಂತೆ ನೋಡಿ. ಹಾರ್ನ್ಬಿಲ್ಲಿಗೆ ಧನೇಶ ಪಕ್ಷಿ. ಅಲ್ಲಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ಆಟ ಆಡ್ತೀನಿ ಅಂತ ಹೇಳಿದ್ರು. ಒಳಗಡೆ ಫುಲ್ ಸ್ವಲ್ಪ ನೀರಿತ್ತು, ಮತ್ತು ಬೇಡ ಅಂತ ಹೇಳಿದೆ. ಇವಳು ಆಟ ಆಡಲಿಲ್ಲ. ಹಾಗೆ ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಅಂದರೆ ಬೇಸಿಗೆಯಲ್ಲಿ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ. ಮಳೆಗಾಲದಲ್ಲಿ ಹಾಗೆ ಅಲ್ವಾ, ಇಲ್ಲ ಅಂತಲ್ಲ, ಎಲ್ಲ ಕಡೆ ಮೇರಿ ಪಾರ್ಕಲ್ಲಾದ್ರೂ ಹಾಗೆ ಅಷ್ಟು ಚೆನ್ನಾಗಾಗಲ್ಲ ಹೀಗೆ ಆಟ ಆಡಲಿಕ್ಕೆಲ್ಲ ಮಕ್ಕಳಿಗೆ. ನಮಗೂ ಕೂಡ ಹಾಗೆ ಕೂತ್ಕೊಳ್ಳಿಕ್ಕೂ ಸ್ವಲ್ಪ ನೀರೆಲ್ಲ ಇದರಿಂದ ಆಗಲಿಲ್ಲ. ನಾವು ಜಾಸ್ತಿ ಹೊತ್ತೇನು ಇರಲಿಲ್ಲ. ಹಾಗೆ ಬೇಗ ಬೇಗ ಅದರಲ್ಲಿ ಲೀಚ್ ಬೇರೆ ನನಗೆ ತಾಗ್ಬಿಡ್ತಾ, ಆವಾಗ ಪಾರ್ಕಿಂದ ಬೇಗ ಹೊರಗೆ ಹೋಗಿಬಿಟ್ವಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾರ್ನ್ಬಿಲ್. ಹಾಗೆ ನಾನು ನನ್ನ ಮಗಳು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಅಲ್ಲೆಲ್ಲ ನೀರಿಗಲ್ಲಿ ಆ ಕಡೆ ಎಲ್ಲ ಹೋಗಿಲ್ಲ. ತುಂಬ ಜನ ಅಲ್ಲೆಲ್ಲ ಕೂತ್ಕೊಂಡು ಅಲ್ಲಿ ಸ್ನಾನ ಎಲ್ಲ ಮಾಡ್ತಾಯಿದ್ರು. ಅಲ್ಲೇ ಬೆಂಚಸ್ ಎಲ್ಲ ಇದೆ, ಕೂತ್ಕೋಬೋದು ಅಲ್ಲಿ. ಅಂದರೆ ಏನಾದರೂ ನೋಡಿ, ಸ್ವಲ್ಪ ಟೆನ್ಷನ್ ಇದ್ದವಾಗ ಬಂದು ಕೂತ್ಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಲೀಚ್ ನೋಡಿ, ಇದೇ ಲೀಚು ನನಗೆ ಕಚ್ಚಿಕೊಂಡಿತ್ತು ನೋಡಿ. ಅದು ಜಸ್ಟ್ ಕಚ್ಕೊಬಿಟ್ಟಿತ್ತು ನನಗೆ. ಬೇಗ ತೆಗೆದುಬಿಟ್ವಿ. ಇಲ್ಲ ಅಂದರೆ ತುಂಬ ಬ್ಲಡ್ ಕುಡ್ದು ಬಿಡ್ತಾ ಇತ್ತೇನೋ, ಗೊತ್ತಾಗ್ತಾನೆ ಇರಲಿಲ್ಲ. ನಾನು ತಾಗ್ದವಾಗಲೇ ನೋಡಿಬಿಟ್ಟೆ. ಅದಕ್ಕೋಸ್ಕರ ಅದು ತೆಗಿಲಿಕ್ಕೆ ಬಂತು, ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ ನೋಡಿ. ಇಲ್ಲಿ ನೋಡಿ ಸ್ವಲ್ಪ ಬ್ರಿಡ್ಜ್ ಥರ ಇದೆ. ಇಲ್ಲಿ ಹೋಗಿ ಅಲ್ಲಿ ಆ ಕಡೆ ನೀರಿದೆ, ಅಲ್ಲಿ
ಡ್ಯಾಮ್ ನೀರೆಲ್ಲ ಬಿಡ್ತಾರೆ ಆವಾಗ. ಅಂದರೆ ಬಿಡುವಾಗೆಲ್ಲ ಅವ್ರು ಮೊದಲೇ ಒಂದು ವಾರ್ ಮಾಡ್ತಾರವರು. ಇವಾಗೆಲ್ಲ ಈಗ ಹೋಗಿ ಕೂತ್ಕೋಬೋದು. ಚೆನ್ನಾಗಿದೆ ಅಂದರೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೂ, ಅದು ಜೋಕಾಲಿ, ಅದು ಜಾರುಬಂಡಿ ಎಲ್ಲ ಇರುತ್ತಲ್ಲ. ಬೇಸಿಗೆಗಂತೂ ನೋಡಿ, ನೀವು ದಾಂಡೇಲಿ ಬಂದರೆ ತುಂಬ ಪ್ಲೇಸ್ಗಳಿವೆ ನಿಮಗೆ. ಒಂದೇ ಪ್ಲೇಸ್ ಅಂದರೆ ಒಂದೇ ಕಡೆ ತುಂಬ ಪ್ಲೇಸ್ಗಳನ್ನು ನೋಡ್ಬೋದು. ಬೋಟಿಂಗು, ರ್ಯಾಫ್ಟಿಂಗ್ ಕೂಡ ಇರುತ್ತೆ. ಅಂದರೆ ಇವಾಗೆಲ್ಲ ಮಳೆಗಾಲದಲ್ಲೆಲ್ಲ ಕಷ್ಟ, ಅಂದರೆ ಬೇಸಿಗೆಯಲ್ಲೆಲ್ಲ ಮಕ್ಕಳಿಗೆ ಸಮರ್ ಹಾಲಿಡೇಸಿಗೆಲ್ಲ ಆವಾಗ ಈ ಕಡೆ ಬಂದು ನೋಡಿ ತುಂಬ ಪ್ಲೇಸ್ಗಳಿವೆ. ನಾವು ಅಲ್ಲೇ ಇರ್ತೀವಿ, ಬಟ್ಟು ನಾವು ಹೋಗಲ್ಲ. ಆವಾಗ ಅದು ಅಂದರೆ ಆ ಕಡೆ ಏನಾದರೂ ಕೆಲಸ ಇದ್ದವಾಗ ಹೋದವಾಗಲೇ ಹೋಗಿ ಎಲ್ಲ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬರೋದು. ನೋಡಿ ಅಲ್ಲೆಲ್ಲ ಮುಂದ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನಾನಾದರೆ ಜಾಸ್ತಿ ಒಳಗಡೆ ಹೋಗಿಲ್ಲ. ಪಾರ್ಕ್ ತುಂಬ ದೊಡ್ಡದಿದೆ. ಫುಲ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನಾನು ಸ್ವಲ್ಪ ಬೇರೆ ಕಡೆ ಹೋಗಬೇಕಿತ್ತಂತ, ನನಗದು ಲೀಚ್ ಬೇರೆ ತಾಗ್ತಾ ನನಗೆ ತುಂಬ ಭಯ ಆಗಿಬಿಡ್ತು. ಅಲ್ಲಿಂದ ಬೇಗ ಹೊಂಟ್ವಿ. ನನ್ನ ಮಕ್ಕಳೆಲ್ಲ ಅಲ್ಲಿ ಜೋಕಾಲಿ ಆಟ ಆಡ್ತಿದ್ಲು. ನನ್ನ ಮಗಳು ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಮತ್ತಂದರೆ ಆಟ ಆಡಲಿಕ್ಕೆ ನೀರಿದ್ದರಿಂದ ಸ್ವಲ್ಪ ಆಟ ಆಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.